नश्चिदेवास्महं विद्यन्ते यदि कारकाणि यदि वा धर्मा गुणा वा यदि विद्यन्तां नपि नास्ति काचन विभो भावे विशुद्धे चिति. ಮೊದಲಿಗೆ ಭಾವಾರ್ಥ. ಭಾವಾರ್ಥವು ಈ ಪ್ರಕಾರವಿದೆ. ಯಾರಿಗೆ ಶುದ್ಧ ಸ್ವರೂಪದ ಅನುಭವವಾಗುತ್ತದೆ ಆ ಜೀವನು ಇಂಥ ಪರಿಣಾಮ ಸಂಸ್ಕಾರವುಳ್ಳವನಿರುತ್ತಾನೆ. ಯಾರಿಗೆ ಶುದ್ಧ ಸ್ವರೂಪದ ಅನುಭವವಾಗುತ್ತದೆ ಆ ಜೀವನು ಇಂಥ ಪರಿಣಾಮ ಸಂಸ್ಕಾರವುಳ್ಳವನಿರುತ್ತಾನೆ. ಎಂಥದ್ದ? ಅಹಂ ಶುದ್ಧ ಚಿತ್ ಅಸ್ಮಿನ್ ಏವ. ಅಹಂ ನಾನು ಶುದ್ಧ ಚಿತ್ ಅಸ್ಮಿ, ಶುದ್ಧ ಚೈತನ್ಯ ಮಾತ್ರನಿದ್ದೇನೆ. ಏವ ನಿಶ್ಚಯದಿಂದ ಹೀಗೇ ಇದ್ದೇನೆ. ಚಿನ್ಮುದ್ರಾಂಚಿತ ನಿರ್ವಿಭಾಗ ಮಹಿಮ. ಚಿನ್ಮುದ್ರಾ ಚೇತನಾ ಗುಣಗಳ ಮುಖಾಂತರ ಅಂಕಿತ ಚಿಹ್ನಿತ ಮಾಡಲಾಗಿರುವಂಥ ನಿರ್ವಿಭಾಗ ಭೇದಗಳಿಂದ ರಹಿತವಾದ ಮಹಿಮಾ ಮಹಿಮೆಯು ಯಾರಲ್ಲಿದೆಯೋ ಅವನೇ ಇದ್ದೇನೆ. ಇಂಥ ಅನುಭವವು ಯಾವ ಪ್ರಕಾರದಿಂದ ಆಗುತ್ತದೆ ಆ ಪ್ರಕಾರ ಹೇಳುತ್ತಾರೆ. ಸರ್ವಂ ಅಪಿ ಭಿತ್ವ. ಸರ್ವಂ ಎಷ್ಟು ಕರ್ಮಗಳ ಉದಯದ ಉಪಾಧಿಗಳಿವೆ ಅವುಗಳನ್ನು ಭಿತ್ವ ಅನಾದಿ ಕಾಲದಿಂದ ತಾನೆಂದು ಅನುಭವಿಸುತ್ತಿತ್ತು ಅವುಗಳನ್ನು ಪರದ್ರವ್ಯಗಳೆಂದು ತಿಳಿದು ಸ್ವಾಮಿತ್ವವನ್ನು ಬಿಟ್ಟುಕೊಡಲಾಗಿದೆ. ಹೇಗಿವೆ ಪರದ್ರವ್ಯಗಳು? ಯತ್ ತು ಭೇತ್ತುಂ ಶಕ್ಯತೆ. ಯತ್ ಆ ಕರ್ಮರೂಪದ ಪರದ್ರವ್ಯ ವಸ್ತುವನ್ನು ಭೇತ್ತುಂ ಶಕ್ಯತೆ ಜೀವದಿಂದ ಭಿನ್ನ ಮಾಡುವ ಸಾಧ್ಯತೆಯಿದೆ ಎಂದರೆ ದೂರ ಮಾಡಲಾಗುತ್ತದೆ. ಯಾವ ಕಾರಣದಿಂದ? ಸ್ವಲಕ್ಷಣ ಬಲ. ಸ್ವಲಕ್ಷಣ ಜೀವದ ಲಕ್ಷಣವು ಚೇತನವಿದೆ, ಕರ್ಮದ ಲಕ್ಷಣವು ಅಚೇತನವಿದೆ. ಇಂಥ ಭೇದದ ಬಲಾತ್ ಸಹಾಯದಿಂದ ನಾನು ಹೇಗಿದ್ದೇನೆ? ಯದಿ ಕಾರಕಾನಿ ವಾ ಧರ್ಮ ವಾ ಗುಣ ಭಿದ್ಯಂತೆ ಭಿದ್ಯಂತಾಂ ಚಿತಿ ಭಾವೆ ಕಾಚನ ಭಿದಾ ನ. ಯದಿ ಒಂದು ವೇಳೆ ಕಾರಕಾನಿ ಆತ್ಮನನ್ನು ಆತ್ಮನ ಮೂಲಕ ಆತ್ಮನಲ್ಲಿ ಇಂಥ ಭೇದ ಅಥವಾ ಧರ್ಮ ಉತ್ಪಾದ ವ್ಯಯ ದ್ರವ್ಯ ರೂಪದ ದ್ರವ್ಯ ಗುಣ ಪರ್ಯಾಯ ರೂಪದ ಭೇದ ಬುದ್ಧಿ ಅಥವಾ ಗುಣ ಜ್ಞಾನಗುಣ ದರ್ಶನಗುಣ ಸುಖಗುಣ ಇತ್ಯಾದಿ ಅನಂತ ಗುಣರೂಪದ ಭೇದ ಬುದ್ಧಿ ಭಿದ್ಯಂತೆ. ಇಂಥ ಭೇದಗಳು ಒಂದು ವೇಳೆ ವಚನದ ಮೂಲಕ ಉತ್ಪನ್ನ ಮಾಡಿದರೆ ಉತ್ಪನ್ನವಾಗುತ್ತವೆ. ತದಾ ಭಿದ್ಯಂತಾಂ ಅವು ವಚನ ಮಾತ್ರ ಭೇದವಾಗಲಿ. ಆದರೆ ಚಿತಿಭಾವೇ ಚೈತನ್ಯ ಸತ್ತಾದಲ್ಲಂತೂ ಕಾಚನ ಭೇದ ನ ಯಾವುದೇ ಭೇದವಿರುವುದಿಲ್ಲ. ನಿರ್ವಿಕಲ್ಪ ಮಾತ್ರವು ಅದು ಚೈತನ್ಯ ವಸ್ತುವಿನ ಸತ್ವವಿದೆ. ಹೇಗಿದೆ ಚೈತನ್ಯ ಭಾವವು? ವಿಭೌ
ತನ್ನ ಸ್ವರೂಪವನ್ನು ವ್ಯಾಪಿಸುವಂಥದ್ದಿದೆ. ಮತ್ತೆ ಹೇಗಿದೆ? ವಿಶುದ್ಧಿ, ಸರ್ವ ಕರ್ಮಗಳ ಉಪಾಧಿಯಿಂದ ರಹಿತವಿದೆ. ಬಹಳ ಅದ್ಭುತ ಮಾತಿಗಳು. ಅತ್ಯಂತ ಸಂಕ್ಷಿಪ್ತದೊಳಗ ಸಂಪೂರ್ಣ ವಿಷಯವನ್ನು ಸ್ಪಷ್ಟ ಮಾಡಿದೆ. ಅದಕ್ಕೆ ಬಾಲಬೋಧಿನಿ ಇದೆ. ಬಾಲಕರಿಗೆ ಬಾಲಕ ಯಾರ? ಬಾಲಕ ಯಾರ? ಯಾರಲ್ಲಿ ಭೇದಜ್ಞಾನಪೂರ್ವಕ ಸಂದರ್ಶನ ಉತ್ಪನ್ನಾಗಿದೆ ಅವರು ಬಾಲಕ. ನಾವೇನದೇವು? ನಮ್ಗೆ ಯಾವ ಶಬ್ದ ಇಲ್ಲ. ಬಾಲಬೋಧಿನಿ ನಾಲ್ಕನೇ ಗುಣಸ್ಥಾನದವರಿಗೆ ಬೋಧ ಮಾಡುವಂಥ ಕಥೆ. ಇನ್ನು ಉಪಚಾರದಿಂದ ಹೇಳಿದರೆ ಜೈನ ದರ್ಶನದೊಳಗ ಆತ್ಮಕಲ್ಯಾಣದ ಮಾರ್ಗದೊಳಗ ಮೋಕ್ಷ ಮಾರ್ಗದೊಳಗ ಇನ್ನೂ ಯಾರು ಅತ್ಯಂತ ಬಾಲ ಇದ್ದಾರೋ, ಬಾಲಕ ಚಿಕ್ಕವರು ಇದ್ದಾರೋ ಅವರು ಅಂತಂದ್ರೆ ಅತ್ಯಂತ ರುಚಿ ಇರುವಂಥ ಆತ್ಮಾರ್ಥಿ ಜೀವನ ಅದರಲ್ಲಿ ಬರ್ತಂತೆ. ಅತ್ಯಂತ ರುಚಿ, ಏನೂ ಬೇಕಿಲ್ಲ ನನಗೆ, ಯಾವುದೂ ಬೇಕಿಲ್ಲ. ಯಾರೋ ನಿಂದಿಸ್ತಾ ಇದ್ರೆ ನಿಂದಿಸಲಿ, ಅಡೆ ಮೂರು ಲೋಕೆಲ್ಲ ನಿಂದಿಸಿದ್ರೆ ನಿಂದಿಸಲಿ. ಯಾಕೆ? ನಿಂದಿಸುವಂಥ ಕಾರ್ಯವನ್ನು ನಾನು ಅನಾದಿ ಕಾಲದಿಂದ ಮಾಡ್ತಾ ಇದ್ದೇನೆ. ಏನ? ಅನಂತ ತೀರ್ಥಂಕರರ ಸಾಧು ಸಂತರುಗಳ ಜೀವದ ಯಾವ ವಾಸ್ತವಿಕ ಸ್ವರೂಪವನ್ನು ಹೇಳಿದರೋ ಅದನ್ನು ಇದುವರೆಗೆ ನಾವು ಕಿವಿ ಮೇಲೆ ಹಾಕ್ಕೊಳ್ಳಿಲ್ಲ, ಅದರ ಕಡೆಗೆ ವಿಶೇಷ ಗಮನ ಹರಿಸಲಿಲ್ಲ. ಯಾವುದು ಪ್ರತ್ಯಕ್ಷ ನಾಶವಂತ ಇದೆಯೋ ಅದರಲ್ಲೇ ಸಂಪೂರ್ಣ ಮುಗ್ಧ ಇದ್ದೆ. ಯಾವುದ? ಸಂಯೋಗ, ದೇಹ, ಧನ, ಕರ್ಮೋದಯ ಇವೆಲ್ಲ ಕ್ಷಣಿಕದವ್ರೆ. ಅದರ ಮೇಲೆ ಸಂಪೂರ್ಣ ಆಸಕ್ತ ಲುಬ್ಧ ಇದ್ದೇನೆ. ಹಾಗಾದರೆ ನನ್ನ ನಿಂದೆ ಮಾಡಿದ್ದ ನನ್ನ ಪ್ರಶಂಸೆಯನ್ನು ಯಾರು ಹಾಗೆ ಮಾಡೋದು ಸಾಧ್ಯ? ಅವರು ಯಾವುದೇ ದೃಷ್ಟಿಕೋನದಿಂದ ನಿಂದೆ ಮಾಡ್ತಾ ಇರಲಿ, ಅಜ್ಞಾನಿಗಳೇ ಬೇಕಾದ್ರೆ ಇರಲಿ, ಆದರೆ ನಾನು ನಿಂದಾಯೋಗಿದ್ದೇನೆ ಅನ್ನುವ ತಥ್ಯ ಸತ್ಯ ಇದೆ. ಆದರೆ ಮಿಥ್ಯಾತ್ವ ಅವಸ್ಥೆಯೊಳಗೆ ಬೇಕ್ರಿ ಇಂಥದ್ದು. ಅಂದ್ರೆ ಮಿಥ್ಯಾತ್ವ ಇಟ್ಟಲ್ಲೇ ಕರಗಿ ಹೋಗೋದಿದೆ. ತಿಳಿತಾ ಇದೆಯಲ್ಲ? ಮಿಥ್ಯಾತ್ವ ಬೇಕಾದಷ್ಟು ಗಾಢ ಥರ ಇರಲಿ, ಆದರೆ ಜೀವದ ಪರಿಣಾಮ ಇಷ್ಟು ಉದಾಸೀನ, ನನಗೆ ಯಾವುದೂ ಬೇಕಿಲ್ಲ. ದೀಕ್ಷಾರ್ಥಿ ಜೀವೇನು ಹೇಳಿದಲ್ಲ, ಪರವು ನನ್ನದಿಲ್ಲ, ನಾನು ಅನ್ಯದವನಿಲ್ಲ. ರೋಚನ ಸಾರಭೂತದಿಂದ ಪರವು ನನ್ನದಿಲ್ಲ, ನಾನು ಅನ್ಯದವನಿಲ್ಲ. ಈ ಜಗದೇ ನನ್ನದೇನೂ ಇಲ್ಲ. ಈ ಜಗ ಅಂದ್ರೆ ಈಗ ನನಗೆ ಯಾವುದು ಕಾಣಿಸ್ತಾ ಇದೆ ಅದು, ಅಥವಾ ಸಂಪೂರ್ಣ ಜಗತ್ತು, ಇಡೀ ಜಗತ್ತು. ಈ ಜಗದೇ ನನ್ನದೇನೂ ಇಲ್ಲ. ಯಾವ ಚಾರಿತ್ರ ಮೋಹದ ನಾಶ ಮಾಡಲಿಕ್ಕೆ ಹೊರಟಂಥ ದೀಕ್ಷಾರ್ಥಿ ಜೀವ ಈ ಪ್ರಕಾರದ ಭಾವನೆ ಭಾವಿಸ್ತಾನೋ ಅದೇ ಭಾವವನ್ನು ಅನಾದಿ ಸಂಸಾರದ ವಿಚ್ಛೇದ ಮಾಡಲಿಕ್ಕೆ ಹೊರಟಂಥ ಜೀವ ಕೂಡ ಭಾವಿಸ್ತಾನೆ. ಆವಾಗ ಅವನ ಮಿಥ್ಯಾತ್ವ ಇದೆಯಲ್ಲ, ಗಾಢ ಥರ ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ. ಅದ ಇವನ ಇಂಥ ಉತ್ಕೃಷ್ಟ ಭಾವ, ಪರನಿರಪೇಕ್ಷ ಭಾವ
ನಿರಂತರ ಉದಿಸಿ ಬರುವ ವೇಳೆದೊಳಗೆ ಅದ ಒಳಗಡೆ ಯಾವುದಿದೆ ಅಲ್ಲ ಮಿಥ್ಯಾತ್ವ ಭಾವ ಅದ ಇಟ್ಟಲ್ಲಿನ ಕರೆಗೆ ಇದ್ದಲ್ಲಿನ ಇಲ್ಲದಾಗಿ ಹೋಗ್ತಿದೆ. ಅದರ ಗೊಡವೆಗೇನೆ ಹೋಗೋದಿಲ್ಲ. ಅದನ್ನು ನಾಶ ಮಾಡುವ ಯಾವ ಪ್ರಕಾರದ ವಿಕಲ್ಪ ಅಥವಾ ಬುದ್ಧಿಪೂರ್ವಕ ಅದನ್ನು ಬುದ್ಧಿಯೊಳಗೆ ತಂದುಕೊಳ್ಳೋದಿಲ್ಲ. ದೋಷವನ್ನು ಅನಾದಿ ಕಾಲದ ದೋಷ ಅಲ್ಲದ ಮಿಥ್ಯಾತ್ವ ಏನಿದೆ, ವಿಪರೀತತೆ ಇದೆ. ವಿಪರೀತತೆ ಇದೆ, ಅಪರಾಧ ಇದೆ ರೀ. ದೋಷ ಬೇರೆ, ಅಪರಾಧ ಬೇರೆ. ಹಾಗಾದ್ರೆ ಆ ಅಪರಾಧದ ಕಡೆಗೆ ಗಮನ ಕೊಡುವ ಅವಶ್ಯಕತೆನೇ ಇಲ್ಲ. ಅದನ್ನು ಬುದ್ಧಿಯೊಳಗೆ ತಂದುಕೊಳ್ಳುವುದ ಅವಶ್ಯಕತೆ ಇಲ್ಲ. ಬುದ್ಧಿಯನ್ನು ಅದರ ಅಧೀನೇನು ಅನಂತ ಕಾಲದಿಂದ ಆಗಿದೆಯೋ ಅದನ್ನು ಬಿಡಿಸಿ ವಸ್ತುವಿನ ಸ್ವರೂಪದೊಳಗೆ ತೊಡಗಿಸುವುದಿದೆ. ಸರ್ವಜ್ಞ ಪ್ರಣೀತ ವಿಶ್ವ ವ್ಯವಸ್ಥೆ, ಸರ್ವಜ್ಞ ಪ್ರಣೀತ ವಿಶ್ವ ವ್ಯವಸ್ಥೆ. ಅರೆ 6 ದ್ರವ್ಯಗಳ ಸಮೂಹ ರೂಪ ಇದೆ. 6 ದ್ರವ್ಯದೊಳಗ 3 ಕಾಲದಲ್ಲೂ 6 ಇರ್ತವೆ. ವಿಶ್ವದೊಳಗೆ 3 ಕಾಲದಲ್ಲೂ 6 ದ್ರವ್ಯ ಇರ್ತವೆ. 4 ದ್ರವ್ಯದ್ದಂತೂ ಯಾವ ಪ್ರಕಾರದ ಸಂಬಂಧ ನನಗಿಲ್ಲ, ಸಮಸ್ಯೆ ನನಗಿಲ್ಲ. ಸಮಸ್ಯೆ ಇರೋದು ಜೀವ ಪುದ್ಗಲದಲ್ಲಿ. ಪುದ್ಗಲದ್ದು ಕೂಡ ನಿಯಮದಿಂದ ನನಗೆ ಸಮಸ್ಯೆ ಇಲ್ಲ, ನಿಶ್ಚಯದಿಂದ. ನಾನು ಜೀವಿದ್ದೇನೆ ಇದನ್ನು ತಿಳಿಯದೇ ಇರುವುದರಿಂದ ಯಾವ ಇಂದ್ರಿಯ ಜ್ಞಾನದ ಮೂಲಕ ನನ್ನ ದೃಷ್ಟಿ ಅಜೀವ ಅರ್ಥಾತ್ ರೂಪಿ ಪುದ್ಗಲದ ಮೇಲೆ ಬೀಳ್ತಾ ಇದೆಯಲ್ಲ, ಆ ಪುದ್ಗಲ ಸಂಪೂರ್ಣ ನಿರಪರಾಧಿ ಇದೆ. ನನ್ನ ದುಃಖಕ್ಕೆ, ನನ್ನ ಪರಾಧೀನತೆಗೆ ಪುದ್ಗಲ ಸ್ವಲ್ಪ ಕೂಡ ಕಾರಣ ಇಲ್ಲ. ಏನು ಮಾಡಿದ್ದೆ? ವಿಶ್ವದ ಯಾವ ಪುದ್ಗಲದ ರಚನೆ ಜೀವದ ಸಲುವಾಗಿ ಯಾವ ಪ್ರಕಾರದಿಂದ ಅನುಕೂಲ ಅಥವಾ ಯಾವ ಪ್ರಕಾರದಿಂದ ಪ್ರತಿಕೂಲ ಆಗೋ ಸಾಧ್ಯತೆ ಹೇಳ್ರಿ ಪುದ್ಗಲದ ರಚನೆ. ಅರೆ ಈ ವಿಚಾರದೊಳಗ ನಾನು ನನ್ನ ಬುದ್ಧಿಯನ್ನು ಸಂಪೂರ್ಣ ರೂಪದಿಂದ ತೊಡಗಿಸಿದ್ದೆ. ಆದ್ರೆ ಆ ಪುದ್ಗಲದ ನಿರಪರಾಧಿತ್ವ ಲಕ್ಷ್ಯದೊಳಗೆ ಬರುವುದರ ಜೊತೆಗೆ ನನ್ನ ಅಪರಾಧ ತಾನಾಗೇ ಬಿಟ್ಟು ಹೋಗುವಂಥ ಉದ್ಯಮ ನನ್ನದು ಮುಂದೆ ನಡೀತಿದೆ. ಮುಂದೆ ಈಗ ನಿರ್ಣಯ ಆದ ನಂತರ ಹೇಗೆ ನಿರ್ಣಯ? ಪುದ್ಗಲ ಜೀವ ಇವು 2 ದ್ರವ್ಯದಲ್ಲಿ ಸಮಸ್ಯೆ ತಲೆದೋರಿದ್ದು ಇದೆ. ಅದರಲ್ಲೇ ಕೂಡ ಸಮಸ್ಯೆ ಬರೀ ನನ್ನದೇ ಇದೆ, ಜೀವದ್ದೇ ಇದೆ. ಪುದ್ಗಲ ಏನೂ ಮಾಡಲಿಲ್ಲ. ಅಪ್ಪಾಜಿ ಹೇಳಿದ್ರಲ್ಲ, ದಾರಿಯಿಂದ ಹೋಗ್ತಾ ಇರುವುದರೊಳಗೆ ಪಕ್ಕದಲ್ಲಿ ಬಿದ್ದುಕೊಂಡಿರುವಂಥ ಒಂದು ಪಾಷಾಣ ಎದ್ದು ಬಂದ ನನ್ನ ತಲೆಗೆ ಹೊಡೆಯುವುದಿಲ್ಲ. ದಾರಿಯ ಪಕ್ಕದಲ್ಲಿ ಬಿದ್ದುಕೊಂಡಿದೆ ಅದು. ಅದೇ ಪ್ರಕಾರ ಜೀವದ ಪರಿಣಮನದ ದಾರಿ ಏನಿದೆ ಅಲ್ಲ, ಅದರ ಪಕ್ಕದಲ್ಲಿದೆ. ಏನು ಕರ್ಮ, ದೇಹ, ಸಂಯೋಗ. ಆಗ ನಮ್ಮ ಪರಿಣಮನದ, ನನ್ನ ಪರಿಣಾಮದ ನಿನ್ನೆ ಕಲಶದ ಮೂಲಕ ಯಾವ ಪ್ರವಾಹ ಇದೆಯಲ್ಲ, ಪರಿಣಾಮಗಳ ಪ್ರವಾಹ ಶಬ್ದ ಇತ್ತಲ್ಲ, ಆ ಪ್ರವಾಹದಿಂದ ಅದು ಭಿನ್ನ ಇದೆ. ಯಾವುದ?
ಉದ್ಗಲದ ರಚನೆ ಅದು ದೇಹ ರೂಪದ್ದಿರಬಹುದು, ಧನ ರೂಪದ್ದಿರಬಹುದು, ಕರ್ಮ ರೂಪದ್ದಿರಬಹುದು, ಪುತ್ರಾದಿಗಳ ರೂಪದ್ದು. ಅದು ಏನೂ ಮಾಡುವುದಿಲ್ಲ. ಹಾಗಾದ್ರೆ ನನ್ನ ಬಂಧನಕ್ಕೆ, ನನ್ನ ಪರಾಧೀನತೆಗೆ, ಅರೆ ಪರಾಧೀನತೆಗೆ ಪರ ಕಾರಣ ಇರುವುದಿಲ್ಲರಿ. ಪರಾಧೀನತೆಗೆ ಪರ ಕಾರಣ ಇರುವುದಿಲ್ಲ. ಇವು ಸ್ವಯಂ ತಾನಾಯನ ಅದರ ಅಧೀನ ಆಗಿದ್ದಾನೆ, ಅಡಿಯಾಳು ಆಗಿದ್ದಾನೆ. ಆದ್ರೂ ಕೂಡ ಆ ಪರ ನಮ್ಮ ಮೇಲೆ ಯಾವ ಪ್ರಕಾರದ ಅಧಿಕಾರ ನಡೆಸ್ತಾ ಇಲ್ಲ. ಎಂಥದೇ ಕರ್ಮ ಇರಲಿ, ಬೇಕಾದಂಥ ತೀವ್ರ ಉದಯ ಇರಲಿ, ಅದರ ಜೀವದ ಮಾರ್ಗದಿಂದ, ಪರಿಣಮನ ರೂಪಿ ಪ್ರವಾಹದಿಂದ ಅದು ಭಿನ್ನ ಇದೆ. ಇದರ ನಿರ್ಣಯ ಮಾಡಿದ ನಂತರ ಇದರದ ಪ್ರತ್ಯಕ್ಷ ಇವನಿಗೆ ತಿಳಿದು ಬಂದ ನಂತರ ಈ ಮಾತ ಉದ್ಗಲ ನಿರಪರಾಧಿತ್ವವನ್ನು ಈ ಜೀವ ಸಹಜ ಸ್ವೀಕಾರ ಮಾಡಿದ ಅಂತಂದ್ರೆ ಅಲ್ಲಿಂದ ಮುಂದೆ ಇವನ ಗಮನ ಏನಿದೆ ಅದು ತನ್ನ ಅಪರಾಧದ ನಾಶ ರೂಪದಿಂದ ಗಮನ ಆಗ್ತಿದೆ. ತನ್ನ ಅಪರಾಧದ ನಾಶ. ಇವಂತೂ ತನ್ನ ದಿಕ್ಕಿನಲ್ಲಿ ತಾನು ಗಮನ ಮಾಡ್ತಾನೆ. ಆ ಅಪರಾಧ ತನ್ನಷ್ಟಕ್ಕೆ ತಾನೇ ನಾಶ ಆಗಿ ಹೋಗ್ತಿದೆ. ಪ್ರಭು ಎಂಥ ಸುಂದರ ಮಾತಿದೆ. ಕರ್ಮ ಏನೂ ಮಾಡಲಿಲ್ಲ, ದೇಹ ಏನೂ ಮಾಡಲಿಲ್ಲ, ಕ್ಷೇತ್ರ ಕಾಲಾದಿಗಳು ಏನೂ ಮಾಡಲಿಲ್ಲ. ಆದ್ರೆ ಭವದಲ್ಲಿ ನನ್ನ ಜೊತೆಯಲ್ಲೇನ ಬರ್ತಾ ಇದೆ ಅಲ್ಲ, ಆ ಕರ್ಮ ನನಗೇನೂ ಮಾಡುವುದೇ ಇಲ್ಲ. ನನಗೆ ಮಾರ್ಗದ ನಿರ್ಣಯ ಇಲ್ಲ, ಮಾರ್ಗದ ಮೇಲೆ ನಡೆಯುವಂಥ ನನ್ನ ಸಾಮರ್ಥ್ಯದ ಪರಿಚಯ ಇಲ್ಲ. ಎರಡೇನು ಹೇಳಿತು? ನನಗೆ ಮಾರ್ಗದ ನಿರ್ಣಯ ಇಲ್ಲ, ಮಾರ್ಗದ ಮೇಲೆ ನಡೆಯುವಂಥ ನನ್ನ ಸಾಮರ್ಥ್ಯದ ಪರಿಚಯ ಇಲ್ಲ. ಹೀಗಾಗಿ ನಾನು ಅಮಾರ್ಗದೊಳಗ ಕರ್ಮದ ವಶೀಭೂತನಾಗಿ ನಡೀತಾ ಇದ್ದೆ. ನನ್ನ ಮಾರ್ಗದ ನಿರ್ಣಯ ಕರ್ಮ ಮಾಡುವುದಿಲ್ಲರಿ. ಆದರೆ ನಾನಾಗೇನೆ ನನ್ನ ನಿರ್ಣಯ ಮಾಡದೇ ಇರುವ ಕಾರಣ ಆ ಕರ್ಮದ ಅನುಸಾರ ನಾನು ಹೋಗ್ತಾ ಇದ್ದೆ. ಏನಿದೆ, ಹೀಗೆ ಇದೆಯೋ ಅಥವಾ ಇಲ್ಲ? ಟೋಡರ ಮಲ್ಲರ ಕೇಳಿದಾರಲ್ಲ, ಹೀಗೆ ಇದೆಯೋ ಅಥವಾ ಇಲ್ಲ? ಇದನ್ನು ವಿಚಾರ ಮಾಡಿ. ಬರೀ ಹೂ ಅನ್ನೋ ಮಾತಲ್ರಿ. ಪ್ರಸಂಗಾನುಸಾರ ಭಾವನಾವಶತೆಯಿಂದ ಹೂ ಅಂದ ಇದುವರೆಗೆ ಕೆಲಸ ಆಗಲಿಲ್ಲ. ಈ ಭವದ್ದಷ್ಟೇ ಅಲ್ಲ, ಅನಂತ ಕಾಲದ ಏನು ಭಾವನಾವಶನಾಗಿ ಪ್ರಸಂಗದ ಅನುಸಾರ ವಸ್ತುವಿನ ನಿರೂಪಣೆಯನ್ನು ಹೂ ಅಂದ ಉಪಯೋಗ ಇಲ್ಲ, ಕಾರ್ಯ ಆಗುವುದಿಲ್ಲ. ಆ ವಿಷಯದೊಳಗೆ ಇಳಿಲಿಕ್ಕೆ ಬೇಕು. ಟೋಡರ ಮಲ್ಲರ ಶಬ್ದ ಏನಿದೆ, ಸಂಸಾರದಲ್ಲಿ ಇದೇ ಪ್ರಕಾರ ದುಃಖ ಇದೆಯೋ ಅಥವಾ ಬಹಳ ಸುಂದರ ಹೇಳಿದ್ದಾರೆ. ಜೀವ ಇದೇ ಪ್ರಕಾರ ಪರವಶ ಆಗಿದ್ದನೋ ಅಥವಾ ವಿಚಾರ ಮಾಡು. ವಿಚಾರ ಮಾಡಿದೆ ಅಂತಂದ್ರ ನಿನ್ನದು ಕಲ್ಯಾಣ. ವಿಚಾರ ನಾವು ಮಾಡಲಿಕ್ಕೆ ತಯಾರಿಲ್ಲ. ಓದುವುದ ಕರ್ತವ್ಯ ಆಗಿದೆ. ದರ್ಶನ, ಪೂಜನ, ದಾನ, ತೀರ್ಥವಂದನೆ ಜೀವನದೊಳಗೆ ಕರ್ತವ್ಯ ಆಗಿದ್ದಾವೆ. ಆದರೆ ನಿಜವಾದ ಕರ್ತವ್ಯಕ್ಕೆ ಅವು ಸಾಧನ ಮಾತ್ರ ಇದಾವ್ರಿ, ಸಹಕಾರಿ ಕಾರಣ ಅದ. ನಿಜವಾದ ಕರ್ತವ್ಯದ ಧ್ಯೇಯ ಇಲ್ಲದೆ ಇರು ವೇಳೆಯದೊಳಗ ಅವು ಯಾವುದರ ಸಹಕಾರಿ ಕಾರಣ ಆಗುವುದು? ಇಲ್ಲಿ ಧ್ಯೇಯನೇ ಇಲ್ಲ. ಯಾವುದಕ್ಕೆ ಸಹಕಾರಿಯಾಗುವು? ಅದಕ್ಕೆ ಮಾರ್ಗದ ನಿರ್ಣಯ ಮಾಡುವುದ ಮಾರ್ಗ
ಹಗ್ಗದ ಮೇಲೆ ಸಾಗುವಂಥ ಸಾಮರ್ಥ್ಯದ ಪರಿಚಯ ಮಾಡಿಕೊಳ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಯಾರಿಗೆ ಶುದ್ಧ ಸ್ವರೂಪದ ಅನುಭವವಾಗುತ್ತದೆ. ಆಗುತ್ತದೆ ಅಂದ್ರೆ ಭವಿಷ್ಯದೊಳಗೆ ಆಗುವ ಮಾತು ಹೇಳಿದಾರೋ ಏನು ಆಗಿರುವ ಮಾತು ಹೇಳಿದ್ದಾರೆ? ಉತ್ತರಕ್ಕೆ ಒಟ್ಟಿಗೆ ಗಡಿಬಿಡಿಬೇಡ್ರಿ. ವಿಚಾರ, ಯಾರಿಗೆ ಶುದ್ಧ ಸ್ವರೂಪದ ಅನುಭವವಾಗುತ್ತದೆ ಆ ಜೀವನು ಇಂಥ ಪರಿಣಾಮ ಸಂಸ್ಕಾರವುಳ್ಳವನಿದ್ದಾನೆ. ಇಂಥ ಪರಿಣಾಮವುಳ್ಳ ಅಥವಾ ಸಂಸ್ಕಾರವುಳ್ಳ. ಎಂಥದ್ದ? ಅಹಂ ಶುದ್ಧ ಚಿತ್ ಅಸ್ಮಿ ಏವ. ಅಹಂ ಶುದ್ಧ, ಏನಿಲ್ಲ ನನ್ನಲ್ಲೇ, ಏನಿಲ್ಲ, ಅಶುದ್ಧಿ ಇಲ್ಲ. ಅಶುದ್ಧಿ ಯಾವುದು? ಅಶುದ್ಧಿ ಯಾವುದು? ನಾನು ಮನುಷ್ಯ ಇದ್ದೇನೆ. ಅಶುದ್ಧಿ ಯಾವುದು? ನಾನು ಮನುಷ್ಯ ಇದ್ದೇನೆ. ನಾನು ಪಂಚಮ ಕಾಲದಂಥ ನಿಕೃಷ್ಟ ಕಾಲದೊಳಗೆ ವರ್ತಿಸ್ತಾ ಇದ್ದೇನೆ. ಇಲ್ಲಿ ನನಗೆ ಯಾರ್ದೂ ಸಹಾಯ ಇಲ್ಲ. ಅರೆ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಜೀವನಿಗೆ ಸಹಾಯ ಮಾಡುವಂಥದ್ದು ಯಾವ ಜಡಚೇತನ ವಸ್ತು ಇಲ್ಲ. ನಾನು ಮನುಷ್ಯ ಇದ್ದೇನೆ, ಪಂಚಮ ಕಾಲದೊಳಗೆ ವರ್ತಿಸ್ತಾ ಇದ್ದೇನೆ. ನನಗೆ ಯಾರೂ ಸಹಾಯಕರಿಲ್ಲ, ಕರ್ಮದ ಬಲವಂತತೆ ಇದೆ. ಈ ಪ್ರಕಾರದೆಲ್ಲ ಭಾವ ಅಥವಾ ವಿಚಾರ ಸರಣಿ ಏನಿದೆ ಅಲ್ಲ, ಅದೆಲ್ಲ ಏನಿದೆ? ಅಶುದ್ಧಿ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಅಹಂ ಶುದ್ಧ, ನಾನು ಶುದ್ಧ ಇದ್ದೇನೆ. ಶುದ್ಧ ಯಾಗ? ಚಿತ್ ಸ್ವರೂಪ ಇದ್ದೇನೆ. ಚಿತ್ ಅಸ್ಮಿ ಏವ. ಒಂದು ಚೈತನ್ಯದೊಳಗೆ ಅಶುದ್ಧತೆ ಯಾಗ ಬರೋದು? ಎಲ್ಲಿಂದ ಬರೋದು? ಯಾವುದರಿಂದ ಬರೋದು? ಚೈತನ್ಯ ಇದ್ದದ್ದ ಅಚೇತನದ ಜೊತೆಗೆ ಯಾವುದೇ ರೀತಿಯಿಂದ ಸಂಬಂಧ ಇಟ್ಕೊಳ್ಳುವ ಸಾಧ್ಯತೆ ಇಲ್ಲ. ಚೈತನ್ಯಕ್ಕ ಅಚೇತನ ವಸ್ತು ಯಾವ ಕಾಲದಲ್ಲೂ ಯಾವ ರೀತಿಯಿಂದನೂ ಬಾಧೆ ಮಾಡೋ ಸಾಧ್ಯ. ಹಾಗಾದ್ರೆ ಇನ್ನೊಂದರಿಂದ ನಾನು ಹೇಗಾದನು? ನಿರ್ಬಾಧ. ಇನ್ನೊಂದು ಯಾವುದರಿಂದನೂ ಬಾಧೆ ನನಗಿಲ್ಲ. ಸ್ವಲ್ಪ ಗಂಭೀರ. ವಿಶ್ವದ ಯಾವ ಅಚೇತನ ಪದಾರ್ಥದಿಂದ ನನಗೆ ಬಾಧೆ ಇಲ್ಲ. ಹಾಗಾದರೆ ಚೇತನ ಪದಾರ್ಥದಿಂದ ನನ್ನ ಸಲುವಾಗಿ ವಿಶ್ವದೊಳಗೆ ಚೇತನ ಅಂದ್ರೆ ನಾನೊಬ್ಬನೇ ಇದ್ದೀನಿ. ನನ್ನ ಸಲುವಾಗಿ ಇಡೀ ವಿಶ್ವದೊಳಗ ಚೇತನ ವಸ್ತು ನಾನೊಬ್ಬನೇ ಇದ್ದೀನಿ. ಹಾಗಾದ್ರೆ ವಿಶ್ವದ ಯಾವುದೇ ಅಚೇತನ ಪದಾರ್ಥ, ಒಂದು ಮಾತು. ಎರಡನೇದ, ಇಡೀ ವಿಶ್ವದ ಅಚೇತನ ಪದಾರ್ಥಗಳೆಲ್ಲ ಸೇರಿ ನನ್ನನ್ನು ಅಚೇತನ ಮಾಡೋ ಸಾಧ್ಯ. ಹಾಗಾದರೆ ನಾನೇನಾದನು? ಇಡೀ ವಿಶ್ವದಿಂದ ನಿರ್ಬಾಧ ಆದನು. ಒಂದು ಮಾತಾಯ್ತೇನ್ರಿ? ಪೂರ ನಿಶ್ಚಿತ ಆಯ್ತೇನ್ರಿ? ವಚನದೊಳಗಿನ ಜ್ಞಾನದೊಳಗ ಈ ಸಮಯದ ಜ್ಞಾನ ಏನ? ಇಡೀ ವಿಶ್ವದೊಳಗ ನಾನೊಬ್ಬನೇ ಚೇತನನಿದ್ದೇನೆ. ಉಳಿದ ಎಲ್ಲವೂ ಅಚೇತನ. ವೀತರಾಗ ದೇವ ಅಚೇತನ ಇದ್ದಾರೆ, ಚೇತನ ಇದ್ದಾರೆ. ಮಂದಿರದೊಳಗಿನ ಪಾಷಾಣದ ಬಿಂಬಲ್ಲ, ಧಾತುವಿನ ಬಿಂಬಲ್ಲ. ಸಮವಸರಣದೊಳಗಿನ ಅರ್ಹಂತ ಪ್ರಭು ತೀರ್ಥಂಕರ ಪರಮೇಶ್ವರ ಅಚೇತನ ಇದ್ದಾರೆ, ಚೇತನ ಹಾಗೆ
ಹೇಗೆ ನಿಜವಾದ ಕಾರಣ ಬೇಕು. ಹೇಗೆ ಅಚೇತನ ಇದ್ದಾರೆ, ನಾನು ಅವರನ್ನ ಯಾವ ರೂಪದಿಂದ ನೋಡ್ತಾ ಇದ್ದೇನೆ ಅದು ಅಚೇತನ ಇದೆ. ನಾನು ಅವರನ್ನ ಯಾವ ಚಕ್ಷುಂದ್ರಿಯದ ಮಾಧ್ಯಮದಿಂದ ನೋಡ್ತಾ ಇದ್ದೇನೆ ಅದು ಅಚೇತನ ಇದೆ. ಹಾಗಾದ್ರೆ ಅವರ ಚೇತನ ಇದ್ರೆ ನನ್ನ ಸಲುವಾಗಿ ಚೇತನ ಯಾಕಿಲ್ಲ ಅಂತಂದ್ರೆ ಇನ್ನೂ ಬೇಕು ನಮಗೆ ಕಾರಣ ರೀ. ಅವರು ಚೇತನ ಇದ್ದಾರೆ ಇಲ್ಲ ಅಂತ ಮಾತಲ್ಲ, ಆದರೆ ನನ್ನ ಸಲುವಾಗಿ ಚೇತನ ಇಲ್ಲ. ಮತ್ತು ನಿಮ್ಮ ಸಲುವಾಗಿ, ಯಾರ ಸಲುವಾಗಿ? ಯಾವುದಾದ್ರೂ ಜೀವದ ಸಲುವಾಗಿ ಸಮವಸರಣಾಧೀಶ ಸರ್ವಜ್ಞ ಪರಮೇಶ್ವರ ಯಾರ ಸಲುವಾಗಿ ಆದರೂ, ಯಾವುದೋ ಜೀವದ ಸಲುವಾಗಿ ಆದರೂ ಚೇತನ ಅದರನ ಇಲ್ಲ. ಇಲ್ಲ ಅನ್ನೋದಿದೆ ನಿರ್ದಿಷ್ಟ ಉತ್ತರ. ಯಾಕಿಲ್ಲ ಅಂತೇಳಿ ಅಂದ್ರೆ ಯಾವ ಜೀವ ಅವರನ್ನು ಯಾವ ರೂಪದಿಂದ ನೋಡ್ತಾನೋ ಅದು ಅಚೇತನ ಇದೆ, ಒಂದು ಕಾರಣ. ಇವು ನೋಡ್ದಿದ್ರೆ ಇರಲಿ, ಅವರ ಚೇತನ ಅದರಲ್ಲ ವಸ್ತು ರೂಪದಿಂದ. ಆದ್ರೆ ಅವರ ಚೇತನ ಅವರ ತಮ್ಮ ಸ್ವಭಾವದೊಳಗೆ ಅಂತರ್ನಿಮಗ್ನ. ಅವರ ಚೇತನದ ಪ್ರಸಾರ ಹೊರಗೆ ಎಲ್ಲೂ ಇಲ್ಲ. ನನ್ನ ಮೇಲಿಲ್ಲ, ಇನ್ನೊಬ್ಬರ ಮೇಲೆ ಇಲ್ಲ, ಯಾರ ಮೇಲೇನೂ ಇಲ್ಲ ಆ ಚೇತನದ ಪ್ರಸಾರ. ಅವರ ಚೈತನ್ಯ ಏನಿದೆ ಆ ಚೇತನದೊಳಗೆ ಅಂತರ್ನಿಮಗ್ನ ಇದೆ. ಹಾಗಾದ್ರೆ ಪುತ್ರ ಪತ್ನಿಯವ್ರ ಚೇತನ ಅದರೇನಿಲ್ಲ. ನನ್ನ ಸಲುವಾಗಿ ಇಡೀ ವಿಶ್ವ ಅಚೇತನ ಆಗಬೇಕಾದ್ರೆ ಅದರದ್ದು ನಿರ್ಣಯ ಬೇಕು. ಪತ್ನಿ ಪುತ್ರಾಧಿಕರ ಚೇತನ ಅದರ ಅಥವಾ ಇಲ್ಲ. ಯಾಕೆ? ಅದೇ ಪ್ರಕಾರ ನನಗೆ ಪತ್ನಿ ಪುತ್ರರ ದೇಹ ರೂಪದಿಂದ ಕಾಣಿಸ್ತಾ ಇದ್ದಾರೆ, ಅದು ಅಚೇತನ ಇದೆ. ಆದ್ರೆ ಅವರು ವಾಸ್ತವದಲ್ಲಿ ಚೇತನ ಇದ್ದಾರಲ್ಲ, ಅವರು ತಮ್ಮ ವಿಭಾಗದೊಳಗೆ ಅಂತರ್ನಿಮಗ್ನದರು. ಅವರ ಚೈತನ್ಯ ಸ್ವಭಾವ ಎಲ್ಲೂ ಹೊರಗಡೆ ಪ್ರಸಾರಿತ ಇಲ್ಲ. ನಿನ್ನ ಕಡೆಗೆ ಅವರ ಚೈತನ್ಯದ ಒಲವು ಇಲ್ಲ, ಪರಿಣತಿ ಇಲ್ಲ. ಯಾರ ಕಡೆಗೇನೂ ಯಾರ್ದೂ ಇಲ್ಲ. ಬೇಕಾದಷ್ಟು ನೀವು ಮಮತಾ ಮಾಡ್ರಿ, ಮಕ್ಕಳ ಮೇಲೆ, ಪತಿಯ ಮೇಲೆ ಪ್ರೀತಿ ಮಾಡ್ರಿ. ಆದ್ರೆ ಆ ಪ್ರೀತಿಯ ಭಾವ, ಮಮತೆಯ ಭಾವ ಎಲ್ಲಿದೆ? ಆ ಭಾವ ಈ ಆತ್ಮನ ಪ್ರದೇಶದಿಂದ ಹೊರಗೆ ಆ ವಸ್ತುವಿನ ಮೇಲೆ, ಪುತ್ರ ಅನ್ನುವಂಥ ಅಥವಾ ಪತಿ ಅನ್ನುವಂಥ ವಸ್ತುವಿನ ಮೇಲೆ ಒಂದು ಅಂಶರೇ ಹೋಗಿದೆಯೇನ? ಈ ಚೈತನ್ಯದ ಭಾವ ಇದು ಎಲ್ಲಿದೆ? ಪುತ್ರನನ್ನು ನೋಡುವ ವೇಳೆದೊಳಗೆ ಮಮತೆಯೊಳಗೆ ವ್ಯಾಪ್ತ ಇದೆ, ಪತಿಯನ್ನು ನೋಡುವ ವೇಳೆದೊಳಗೆ ಪ್ರೀತಿಯಲ್ಲಿ ವ್ಯಾಪ್ತ ಇದೆ, ಹಿರಿಯರನ್ನು ನೋಡುವ ವೇಳೆದೊಳಗೆ ಕರ್ತವ್ಯದಲ್ಲಿ ವ್ಯಾಪ್ತ ಇದೆ. ಅದು ನಿನ್ನ ಕರ್ತವ್ಯ ಇದೆ, ಅದು ನಿನ್ನ ಮಮತೆ ಇದೆ, ಅದು ನಿನ್ನ ಪ್ರೀತಿ ಇದೆ. ಅದರಿಂದ ಆ ಜೀವರುಗಳಿಗೆ ಯಾವುದೇ ಪ್ರಕಾರದ ಏನಾಗುವುದಿಲ್ಲ, ಸಂಚೇತನ ಲಾಭ ಹಾನಿ ಆಗುವುದಿಲ್ಲ. ಹಾಗಾದ್ರೆ ನನ್ನ ಸಲುವಾಗಿ ಇಡೀ ವಿಶ್ವೆಲ್ಲ ಏನಾಯಿತು? ಯಾವುದು ಕಾಣಿಸ್ತಿದೆಯೋ ಅದೆಲ್ಲ ಅಚೇತನ ಇದೆ. ಯಾವುದು ವಸ್ತು ರೂಪದಿಂದ ಸರ್ವಜ್ಞ ಪ್ರಣೀತ ವಿಷಯದ ಅನುಸಾರ ವಿಚಾರ ಮಾಡಿದರೆ ಪ್ರತಿಯೊಬ್ಬ ಚೇತನಾತ್ಮ ತನ್ನಲ್ಲೇ ತಾನು ವಿಭಾವದಲ್ಲೋ ಸ್ವಭಾವದಲ್ಲೋ ಅದನ್ರಿ. ಯಾವ ಚೇತನಾತ್ಮನ ಚೈತನ್ಯ, ಯಾವ ಚೇತನಾತ್ಮನ ಚೈತನ್ಯದ ಪ್ರಸಾರ ಅನ್ಯ ಜಡ ಚೇತನದೊಳಗೆ ಇಲ್ಲ. ಸಮ್ಯಕ್ ದೃಷ್ಟಿ ಇರಲಿ, ಮಿಥ್ಯಾ ದೃಷ್ಟಿ ಇರಲಿ, ಪೂರ್ಣ ಪರಮಾತ್ಮ ಇರಲಿ, ಅಥವಾ ಛದ್ಮಸ್ಥ ಅಥವಾ ತೀರ ನಿಕೃಷ್ಟ ಜೀವಿ ಇರಲಿ, ವಿಚಾರ ಮಾಡೋದ್ರಿ. ವಿಚಾರ ಆಗಮದೊಳಗೆ ಬಂತ ಶಬ್ದ ನನ್ನ ಪಾಲಿಗೆ ಎಲ್ಲವೂ ಚೈತನ್ಯ. ಹ್ಯಾಗ ಅನ್ನೋದು ಬೇಕಲ್ಲ? ಹ್ಯಾಗ? ನಾನು ಯಾವ ಇಂದ್ರಿಯ ಜ್ಞಾನದ ಮೂಲಕ ನೋಡ್ತೇನೋ ಅದರಿಂದಂತೂ ಅಚೇತನವೇ ಗೋಚರಿಸ್ತಿದೆ. ನಾನು ಯಾವ ಸರ್ವಜ್ಞ ಪ್ರಣೀತ ವಚನದ ಅನುಸಾರ ವಸ್ತು ರೂಪದಿಂದ ನೋಡ್ತೇನೋ, ವಸ್ತುವಿನಲ್ಲಿ ನಿಮಗ್ನ ಇದೆ. ಅದರ ಸ್ವಭಾವದೊಳಗಿರಲಿ, ಬೇಕಾದ್ರೆ ಪರಭಾವದೊಳಗೆ.
ಇನ್ನು ಅಚೇತನದಿಂದ ಭಿನ್ನ ಆಗೋದನ್ನು ಹೀಗೆ ಇದೆ ರೀ. ಇದು ಕಪ್ಪಗಿರಲಿ, ಬೆಳ್ಳಗಿರಲಿ, ದಪ್ಪಗಿರಲಿ, ತೆಳುವಿರಲಿ, ಸಶಕ್ತ ಇರಲಿ, ನಿಶಕ್ತ ಇರಲಿ, ಅದರಲ್ಲಿ ಇದೆ. ಅದರ ವ್ಯಾಪ್ತಿ ನನ್ನ ಭಾವದೊಳಗೆ ಇಲ್ಲವೇ ಇಲ್ಲ. ಈ ಮಾತಿನ ಸ್ವೀಕಾರ ಯಾವಾಗ ಮಿಥ್ಯಾತ್ವ ಅವಸ್ಥೆಯೊಳಗೆ ಯಾವನೋ ಭಾಗ್ಯಶಾಲಿ ಜೀವನಿಗೆ ಆಗ್ತಿದೆಯೋ ಆ ಜೀವ ಸಮ್ಯಕ್ ದರ್ಶನ ಅರ್ಥಾತ್ ಆತ್ಮನ ಅನುಭೂತಿಗೆ ಯೋಗ್ಯ ಆಗ್ತಾನ್ರಿ. ಅವನಿಗೆ ಅನುಭೂತಿ ತಕ್ಷಣ ಇಷ್ಟು ನಿರ್ಣಯ ಮಾಡಿದ ಕೂಡಲೇ ಆಗ್ತಿದೆ, ಹೀಗಿಲ್ಲ. ಯಾವಾಗ ಆಗ್ತಿದೆ? ಇದೇ ಬೋಧನೆ. ತಪ್ಪಿದರೆ ಮುಂದಿನ ಬೋಧನೆ, ಅದು ತಪ್ಪಿದರೆ ಅದರ ಮುಂದಿನ ನಿಶ್ಚಿತವಾಗಿ ಆಗ್ತಿದೆ. ಇಷ್ಟು ನಿರ್ಣಯ ಬೇಕು. ಇಡೀ ವಿಶ್ವದೊಳಗೆ ಏನಿದೆ ಅದೆಲ್ಲವೂ ನನಗೇನು ಇಂದ್ರಿಯ ಜ್ಞಾನದ ಮೂಲಕ, ನನ್ನ ಹತ್ರ ಇಂದ್ರಿಯ ಜ್ಞಾನನೇ ಇದೆಯಲ್ಲ, ಹಾಗಾದರೆ ಇಂದ್ರಿಯ ಜ್ಞಾನದ ಮೂಲಕ ಗ್ರಹಿಸಲ್ಪಡುವಂಥದ್ದು ಯಾವುದಿದೆ ಅದು ಅಚೇತನ ರೂಪಿ ರೂಪಿ ರೂಪಿ. ಇನ್ನು ಆ ರೂಪ ಸುಂದರ ಇರಲಿ ಅಥವಾ ಕುರೂಪ ಇರಲಿ, ಅದು ಅದರಲ್ಲೇ ಇದೆ ಅಂದರೆ ನಿನಗೇನರೇ ಮಾಡ್ತಾ ಇದೆ. ನೋಟು ಹಳೇದಿರಲಿ ಹೊಸದಿರಲಿ ಅದರ ಬೆಲೆ ಸಮಾನ ಇದೆಯಲ್ಲ, ಇದೆಯೋ ಅಥವಾ ಇಲ್ರಿ? ಅದೇ ಪ್ರಕಾರ ಸುಂದರ ಇರಲಿ ಅಸುಂದರ ಇರಲಿ ಅದು ಪುದ್ಗಲ ಇದೆ. ಅದರದ್ದು ಯಾವ ಸುಂದರತೆ ಅಸುಂದರತೆ ಇದೆ ಅದು ಅದರಲ್ಲೇನೇ ಇದೆ, ಅದರಲ್ಲೇನೇ ಇದೆ. ಇದರಲ್ಲಿ ಈ ಶ್ಲೋಕದೊಳಗ ಈ ಕಲಶದೊಳಗ ಆಚಾರ್ಯ ಪ್ರಭು ಷಟ್ಕಾರಕಗಳನ್ನು ತಂದಿದ್ದಾರೆ. ಇನ್ನೂ ಸ್ವಲ್ಪ ಮುಂದಿದೆ, ಈಗಲೇ ಆರಂಭ ಆಗಿದೆ. ಆದರೆ ಷಟ್ಕಾರಕಗಳನ್ನು ತಂದಿದ್ದಾರೆ. ಅದನ್ನೆಲ್ಲ ಇಲ್ಲಿ ಮೊಟ್ಟ ಮೊದಲ ಭಾವಾರ್ಥದೊಳಗೆ ಟೀಕಾಕಾರ ಹೇಳಿಬಿಟ್ಟರ್ರಿ. ತಿಳಿಲಿಲ್ಲ, ಓದ್ ಮುಂದಿದ್ದು ಮೊದಲ ಭಾವಾರ್ಥನ ಹೇಳಿದರು. ಏನ? ಯಾವ ಜೀವ ಶುದ್ಧ ಸ್ವರೂಪದ ಅನುಭವ ಮಾಡ್ತಾನೋ ಆ ಜೀವಕ್ಕೆ ಇಂಥ ಸಂಸ್ಕಾರ, ಇಂಥ ಪರಿಣಾಮ ಇರ್ತವೆ. ಎಂಥವ? ಅಹಂ ಶುದ್ಧ ಚಿತ್ ಅಸ್ಮಿ ಏವ. ಚಿತ್ ಅಸ್ಮಿ ಏವ, ಒಂದು ಚೈತನ್ಯನೇ ಇದ್ದೇನೆ. ಏವ ನಿಶ್ಚಯನೆ, ನನ್ನೊಳಗೆ ಜಡತೆಯ ಪ್ರವೇಶ ಇಲ್ಲ, ಸ್ಪರ್ಶ ಇಲ್ಲ. ಈ ಮೂಢ ಜೀವ ಉದ್ಗಲದೊಳಗೆ ಅಚೇತನದೊಳಗೆ ಆಗುವಂಥ ಕಾರ್ಯವನ್ನು, ಸ್ವಯಮೇವಾಗುವಂಥ ಕಾರ್ಯವನ್ನು ನೋಡಿ ನೋಡಿ ಹರ್ಷ ವಿಷಾದ, ದುಃಖ ಸುಖ, ಇಷ್ಟ ಅನಿಷ್ಟ ತನ್ನಲ್ಲೇ ತಾನು ಮನ್ನಿಸ್ತಾ 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 ಆ ಇಷ್ಟ ಅನಿಷ್ಟ ಹರ್ಷ ವಿಷಾದ ಸುಖ ದುಃಖದ ತನ್ನಲ್ಲೇ ತಾನು ಅನುಭವ ಮಾಡ್ತಾ 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 ತನ್ನ ಪ್ರಗಟ ಜ್ಞಾನ ಸಾಮರ್ಥ್ಯವನ್ನು ಕಳ್ಕೊಳ್ತಾ 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 ಏನು ಮಾಡ್ತಾನೋ ಭವಸಾಗರದೊಳಗೆ ಮುಳುಗ್ತಾನೆ. ಬೇರೆ ಏನೂ ಇಲ್ಲ. ಧನ ತಾನಾಗೆ ಬಂತು, ನಾನು ಗಳಿಸಿದೆ. ಮನೆ ತಾನಾಗೇನೆ ನಿರ್ಮಾಣ ಆಯಿತು, ನಾನು ಕಟ್ಟಿದೆ. ಜೀವಕ್ಕ ಆಗಮದ ಮೂಲಕ ಜೀವ ಪುದ್ಗಲಗಳ ಸ್ವತಂತ್ರತೆಯನ್ನು, ಪೃಥಕತೆಯನ್ನು, ಸ್ವಯಂ ಪರಿಣಮನಶೀಲತೆಯನ್ನು ಬೇಕಾದಷ್ಟು ವಿಶದವಾಗಿ ತಿಳಿಸಿಕೊಟ್ಟರೂ ಕೂಡ ಜೀವ ನೋಡದವನಾಗಿದ್ದಾನೆ, ತಿಳಿಯದವನಾಗಿದ್ದಾನೆ. ಪರದ್ರವ್ಯದಲ್ಲಿ ತಾನಾಗೇ ಆಗುವಂಥ ಕಾರ್ಯ. ಯಾವುದೋ ಒಂದು ಜೀವ ತಾನಾಗಿನ ಪತಿಯ ರೂಪದಲ್ಲೋ, ಪತ್ನಿಯ ರೂಪದಲ್ಲೋ, ತಂಗಿಯ ರೂಪದಲ್ಲೋ, ತಮ್ಮನ ರೂಪದಲ್ಲೋ ಬಂತು. ತಾನಾಗೇನರೆ ಇವು ಕರ್ಕೊಂಡು ಬಂದಿಲ್ಲ. ಯಾವ ಭವದೊಳಗೆ ಹೋಗಿ ನಡಿ ನೀ ನನ್ನ ತಮ್ಮ ಆಗು, ನಾನಿನ್ನ ತಮ್ಮ ಆಗಲಿ ಅಂಥೇಳಿ ಅದೇನು ಫೋನ್ ಹಚ್ಚಿ ಕೇಳಿಲ್ರ. ನರಕದೊಳಗೆ ಅಥವಾ ತಿರುಗಿಂಚಗತಿಯೊಳಗೆ ಅಥವಾ ಸ್ವರ್ಗದೊಳಗೆ ಅಂದರೆ ಇತ್ತದ ಜೀವ ಕೇಳಿ ಬರಲಿಲ್ಲ. ತಾನಾಗೆ ತನ್ನ ಕಾರಣದಿಂದ
ತನ್ನ ಕಾಲದೊಳಗೆ ತನ್ನ ಸಾಮರ್ಥ್ಯದಿಂದ ತನ್ನ ಪುಣ್ಯ ಪಾಪವೆಂಬ ಐಶ್ವರ್ಯದ ಜೊತೆಗೆ ಬಂದದ್ದು. ನನ್ನ ತಮ್ಮದ ನನ್ನ ಮೇಲೆ ಮಾಡಿಕೊಳ್ಳಿ, ಅವ ತಾನಾಗಿ ಏನು ಆಗೋದು ಆಗ್ತಾ ಇರ್ತಾನೆ. ನೀವು ತನ್ನಲ್ಲೇ ತಾನು ಎಂಥ ದೃಷ್ಟಾಂತ ಕೊಟ್ಟರೆ, ಬಂಡಿಯನ್ನು ಎತ್ತುಗಳು ಎಳೀತಾ ಇದ್ದಾವೆ, ಕೆಳಗಡೆ ಸಾಗ್ತಾ ಇರುವಂಥ ಒಂದು ದುರ್ಬಲ ನಾಯಿ, ನಾನು ಎಳೀತಾ ಇದ್ದೀನಿ, ಇದು ಬಂಡಿಯಲ್ಲ. ದೃಷ್ಟಾಂತರೇ ನಮಗ ಮನುಷ್ಯಗೆ ಚುಚ್ಚಿತೇನ್ರಿ. ಎಷ್ಟು ಹಗುರವಾಗಿ ಎಲ್ಲ ಮೇಲೆಲ್ಲ ತಗೊಂತೀವಿ. ನಾನೇ ಎಳೀತಾ ಇದ್ದೇನೆ ಈ ಬಂಡಿ, ಸ್ಪರ್ಶವನ್ನು ಕೂಡ ಮಾಡಿಲ್ಲ. ಬಂಡಿ ನಾಯಿಯ ಸ್ಪರ್ಶ ಮಾಡಿಲ್ಲ, ನಾಯಿ ಬಂಡಿಯ ಸ್ಪರ್ಶ. ಬಸ್ ಸಾಗ್ತಾ ಇದೆ ಕೆಳಗಿನಿಂದ. ಹಾಗೆ ಕರ್ಮದ ಉದಯದ ವಿಭಾಗದ ಕೆಳಗೆ ಇದು ಜ್ಞಾನ ಸಾಗ್ತಾ ಇದೆ. ಅದು ಬಂಡಿ ಇದೆ. ಕರ್ಮದ ಉದಯದಿಂದ ಆಗುವಂತಹ ವಿಭಾವ ಭಾರ ರೂಪದ ಬಂಡಿ ಇದೆ. ಈ ಜ್ಞಾನ ಅದರ ಕೆಳಗಿಂದ ಸಾಗ್ತಾ ಇದೆ. ಈ ಜ್ಞಾನ ಏನಂತಿದೆ? ನಾನೇ ಇದನ್ನೆಲ್ಲ ಸಂಯೋಗ ವಿಭಾವ. ಜ್ಞಾನದ ಸ್ಪರ್ಶ ಮಾಡಿಲ್ಲ, ಜ್ಞಾನ ಅದರ ಸ್ಪರ್ಶ ಮಾಡಿ. ಹೀಗೆ ಅನುಭವ ಮಾಡ್ತಾ 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 ಈ ಜೀವ ಒಂದು ದಿವಸ ಸಮೂಹದೊಳಗಿಂದ ಕಾಣೆಯಾಗಿ ಬಿಡ್ತಾನೆ. ಸಮೂಹದೊಳಗಿಂದ ಮಾತ್ರ ಕಾಣೆಯಾಗುವುದಿಲ್ಲ, ತನ್ನನ್ನು ತಾನು ಕಂಡುಕೊಳ್ಳುವ ಸಾಮರ್ಥ್ಯದಿಂದ ಕೂಡ ಕಾಣೆಯಾಗ್ತಾನೆ. ಪ್ರಭು ತು ಖೋ ಜಾಯೇಗ, ಭವಸಾಗರ ಮೇ ಖೋ ಜಾಯೇಗ. ಹೀಗೆ ಇದೆ, ಹೀಗೆ ಇದೆ, ಹೀಗೆ ಇದೆಪ್ಪ ಅಂಥೇಳಿ ಅವ್ರು ಎಷ್ಟು ಬೆನ್ನು ಹತ್ತಿದ್ರು, ಕೈ ಹಿಡಿದು ಎಳೆದ್ರೂ ಕೂಡ ನಮ್ಮ ವಿಪರೀತತೆಯ ಸಾಮರ್ಥ್ಯ ಎಷ್ಟಿದೆ ಅಲ್ಲ, ಒಂದು ಅಂಶ ಕೂಡ ಜಗ್ಗಲಿಲ್ಲರೆ. ಒಬ್ಬ ಜ್ಞಾನಿ ಅಲ್ಲ, ಅನಂತ ಜ್ಞಾನಿಗಳು ಎಳೆದ್ರೂ ಕೂಡ ಈ ದಿಟ್ಟತೆ ಎಷ್ಟಿದೆ ಅಲ್ಲ. ಅದಕ್ಕೆ ಗುಣಭದ್ರಾಚಾರ್ಯ ಹೇಳಿದರು, ನೀ ಮಹಾ ದಿಟ್ಟ ಇದೆಯಪ್ಪ, ಮಹಾನ್ ದಿಟ್ಟ ಇದ್ದೀನಿ. ಯಾವ ಸಂಸಾರವನ್ನು ಕಂಡು ಮಹಾನ್ ಬಲಶಾಲಿ ಪುಣ್ಯ ಪುರುಷರು ಕೂಡ ಹೆದರಿ ಹೋದರು. ನಿನ್ನಲ್ಲಿ ಪುಣ್ಯ ಅಂತೂ ಇಲ್ಲ, ಅಲ್ಲಿ ನಿಲ್ಲುವಂಥದ್ದು ಅಥವಾ ಅಲ್ಲಿ ಏನ್ರೆ ಭೋಗಿಸುವಂಥದ್ದು. ಆದರೂ ನೀ ಅಲ್ಲಿ ದೃಢ ಚಿತ್ತದಿಂದ ನಿಂತುಕೊಂಡಿದೆಯಪ್ಪ, ಬಹಳ ದಿಟ್ಟ ಇದ್ದೀನಿ. ಹೋಗಲಿ ಬಿಡು, ನಿನ್ನ ಕಾಲಲಬ್ಧಿ ಬಂದ ನಂತರ ನೀನೇ ನೀನಾಗಿ ಎಚ್ಚರಾಗ್ತಿ ಅಂಥೇಳಿ ರುಚಿಸಿದ ಕಡೆ ಹೋಗೆಲೆ ಜೀವ ಅಂಥೇಳಿ ತಮ್ಮ ಮಾರ್ಗದೊಳಗೆ ಹೊರಟು ಹೋದರೆ. ಅದಕ್ಕೂ ಅವರ ಏನು ಮಾಡ್ರು, ಸ್ಪಷ್ಟೀಕರಣ ನೀಡಿದರೆ. ಅನ್ನ ಏನ, ರೋಗಿ ಒಂದು ವೇಳೆ ವಿಧದಿಂದ ಉಪಚಾರ ಮಾಡಿದ್ರೂ ಅವ್ನು ಗುಣ ಆಗಲಿಲ್ಲ ಅಂತಂದ್ರೆ ವೈದ್ಯ ವಿಷಪ್ರಾಶನ ಮಾಡೋದೇ ಇರುವುದಿಲ್ಲ ಅಂತ. ತಮ್ಮನ್ನು ತಾವು ಹೇಗೆ ಬಿಡಿಸಿಕೊಂಡ್ರಿ, ಇನ್ನೊಬ್ಬರಿಗೆ ಹೇಳಿ ಅಲ್ಲ, ತಮಗೆ ತಾವು ಹೇಳ್ಕೊಂಡ್ರಿ. ಆ ಜೀವದ ಕಾಲಲಬ್ಧಿ ಬಂದಿಲ್ಲ, ನೀನು ಸ್ವಯಂ ಆ ಜೀವದ ಬೆನ್ನು ಹತ್ತಿ ನಿನ್ನ ಭವಿತವ್ಯ ಹಾಳು ಮಾಡಿಕೊಳ್ಬೇಡಪ್ಪ. ವೈದ್ಯ ವಿಷ ಸೇವನೆ ಮಾಡೋದಿರೋದಿಲ್ಲ, ವಿಷಪ್ರಾಶನ ಮಾಡಿ ಸತ್ತು ಹೋಗೋದಿರೋದಿಲ್ಲ. ವಿಧದಿಂದ ಉಪಚಾರ ಮಾಡಿದ್ರೂ ಅವ್ನು ಗುಣಮುಖ ಆಗಲಿಲ್ಲ ಅಂತಂದ್ರೆ ವೈದ್ಯ ವಿಷಪ್ರಾಶನ ಮಾಡುವುದಿಲ್ಲ. ಅರ್ಥಾತ್ ಇಲ್ಲಿ ಯಾವ ಮಾರ್ಗದ ಬೋಧ ನೀಡುವಂಥ ಜ್ಞಾನಿ ಮಹಾತ್ಮ ಸಂತರುಗಳಿದ್ದಾರೋ ಅವರ ಕರುಣೆ ಮಾಡ್ತಾರೆ. ಅರ್ಥಾತ್ ಏನು ಮಾಡ್ತಾರೆ, ಹೋಗಿ ಸಾಯೋಗ ಅನ್ಲಿಲ್ರಿ, ಅನ್ಲಿಲ್ಲ. ಆ ಜೀವದ ಸಮಯ ಬಂದ ನಂತರ ಆ ಜೀವ ತಾನಾಗೇ ಬರ್ತಾನೋ, ನೀನು ನಿನ್ನ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡ ಅಂಥೇಳಿ ತನಗೆ ತಾನು ಹೇಳಿ ತಮ್ಮ ಮಾರ್ಗದೊಳಗೆ ತಾವು ಹೋದರು. ಇಲ್ಲೇನು ಹೇಳ್ತಾ ಇದ್ದಾರೋ, ಯಾವ ಜೀವ ಶುದ್ಧ ಸ್ವರೂಪದ ಅನುಭವ ಮಾಡ್ತಾನೋ, ಅನುಭವ ಆಗುತ್ತಿದೆಯೋ,
ಯಾರಿಗೆ ಶುದ್ಧ ಸ್ವರೂಪದ ಅನುಭವವಾಗುತ್ತದೆ ಆ ಜೀವನು ಅನುಭವವಾಗಿರುತ್ತದೆ ಅನ್ನಲಿಲ್ಲ, ಅನುಭವವಾಗುತ್ತದೆ, ಅನುಭವವಾಗುತ್ತದೆ. ವರ್ತಮಾನದ ಮಾತಿದೆ, ಅನುಭವವಾಗುತ್ತದೆ. ಅನುಭವ ಯಾವ ಕಾಲದ್ದು ಇದೆ? ಕಾರ್ಯ ಯಾವಾಗ ಆಗ್ತಿದೆ? ವರ್ತಮಾನದೊಳಗಲ್ಲ ಅನುಭವವಾಗುತ್ತದೆ. ಈ ಸಮಯ ಅನುಭವ ಆಯಿತು ಅಂತಂದ್ರೆ ಮುಂದಿನ ಸಮಯದೊಳಗೆ ಕಾರ್ಯ ಆಗ್ತಿದೆ ಏನಿಲ್ಲ. ಅರೆ ಮುಂದಿನ ಸಮಯದೊಳಗೆ ಕಾರ್ಯ ಏನಾಗ್ತಿದೆ ಅದು ಮುಂದಿನ ಸಮಯದ ವರ್ತಮಾನದ ಅನುಸಾರ ಅನುಭವವಾಗುತ್ತದೆ. ಶಬ್ದ ಏನು ಹೇಳ್ತಿದೆ ಚಂದ್ರಬಾಯಿ? ಯಾರಿಗೆ ಶುದ್ಧ ಸ್ವರೂಪದ ಅನುಭವವಾಗುತ್ತದೆ, ಅನುಭವವಾಗಿದೆ ಅನ್ನಲಿಲ್ಲಲ್ಲ, ಭೂತಕಾಲದ ಮಾತು, ನಿನ್ನೆ ಮಾತಿಂದ ನಡೆಯುವುದಿಲ್ಲರಿ. ಯಾಕೆ ಯಾಕೆ? ಪ್ರಾಗ್ ಅಭಾವ, ವರ್ತಮಾನದಲ್ಲಿ ಪೂರ್ವ ಪರ್ಯಾಯದ ಅಭಾವ. ಹಾಗಾದ್ರೆ ಅನುಭವ ಯಾವಾಗ? ಯಾವ ಸಮಯ? ವರ್ತಮಾನದ್ದನ ಮಾತಿದೆ, ಸತತ ವರ್ತಮಾನದ್ದನ ಮಾತಿದೆ. ಅನುಭವ ಅಂತಂದ್ರೆ ವಿಭಾವದಿಂದ ಸಂಪೂರ್ಣ ರಹಿತ ಸ್ವಭಾವದ ನಿರಾಕುಲ ಶಾಂತಿಯ ಸಾಗರದ ಜೊತೆಗೆ ಅಭೇದ ಆಗೋದು, ಅದರ ಹೆಸರು ಅಷ್ಟೇ ಅನುಭವಲ್ಲ. ಅನುಭವ ಶಬ್ದದ ಅರ್ಥ ಎಷ್ಟು ವಿಶಾಲ ಇದೆ. ಏನಿದೆ? ಆ ಅತೀಂದ್ರಿಯ ಆನಂದದ ಸಾಗರದೊಳಗ ಒಂದು ಸಮಯದ ಪರ್ಯಾಯ, ಯಾವುದೋ ಕಾಲದೊಳಗೆ ಹೋದ ವರ್ಷ, ಅದರ ಆಚೆಯ ವರ್ಷ ಒಂದು ಸಮಯ ಅದರಲ್ಲಿ ಇಳಿದ ಅಭೇದತೆಯ ಅನುಭವ ಮಾಡಿದ್ದ ಸತತ ಸತತ ಸಂಸ್ಕಾರ ಇದೆ. ಸಂಸ್ಕಾರ ಇದೆ ಅಂತಂದ್ರೆ ಅದರ ಸಂಸ್ಕಾರ ಇದೆ, ಇದು ಒಂದರ್ಥ. ಆ ಸಂಸ್ಕಾರ ವರ್ತಮಾನದಲ್ಲಿ ಆಗ್ತಾ ಇದೆ. ಏನ? ಅಹಂ ಏನು ಹೇಳಿದ್ರೆ ಶುದ್ಧ ಚಿತ್ ಅಸ್ಮಿ ಏವ. ಅರ್ಥ ಏನು ಮಾಡಿದ್ದಾರೆ ಇವರು ನೋಡ್ರಿ. ಅಹಂ ನಾನು ಶುದ್ಧ ಚಿತ್ ಅಸ್ಮಿ, ಶುದ್ಧ ಚೈತನ್ಯ ಮಾತ್ರನಿದ್ದೇನೆ. ಏವ ನಿಶ್ಚಯದಿಂದ ಹೀಗೇ ಇದ್ದೇನೆ. ನಮಗೆ ನಿಶ್ಚಯ ಎಲ್ಲಿದೆ? ಆಗಮದೊಳಗೆ ಹೇಳ್ತಾರಲ್ಲ, ಹಾಗೆ ಇರೋದಲ್ಲ. ಅವರೇನು ಅಸತ್ಯ ಹೇಳ್ತಾರೋ? ಸತ್ಯ ಮಹಾವ್ರತಧಾರಿ ಅಸತ್ಯ ಹೇಳ್ತಾರೇನ? ಸರ್ವಜ್ಞ ಪ್ರಭು ಅಸತ್ಯ ಹೇಳ್ತಾರೇನ? ಇಲ್ಲ, ಹೀಗೆ ಇದೆ. ನಾವು ಅಂದೇವ್ರಿ, ಹ್ಞೂ ಅಂದೇವು, ಅದರ ನಿಶ್ಚಯದಿಂದ ಅಲ್ಲ. ನಿಶ್ಚಯ ಯಾವಾಗ? ಅದರ ಸಮೀಪ ಹೋಗಬೇಕು. ಕಾಣುವುದಿಲ್ಲ, ಶಿಖರ ಇಲ್ಲ, ಆದ್ರೆ ನೀನು 2 ಫರ್ಲಾಂಗ್ ಅಥವಾ 2 ಕಿಲೋಮೀಟರ್ ಹೋದ ನಂತರ ಅಲ್ಲಿ ಒಂದು ಸುಂದರವಾದಂಥ ಜಿನ ಮಂದಿರ ಇದೆ. ಹೀಗೆ ಹೇಳಿದ ನಂತರ ಅಲ್ಲಿ ಒಂದು ಜಿನ ಮಂದಿರ ಇದೆ. ಅದ ಊರವ್ರು ಹೇಳಿದಾರ್ರಿ. ಆಯ್ತೇನ? ಆಯ್ತೇನ್ರಿ? 10 ಮಂದಿಗೆ ಹೇಳಿದವ್ರು ಅಲ್ಲಿ ಒಂದು ಜಿನ ಮಂದಿರ ಇದೆ, ಶಿಖರ. ಯಾರು ಹೇಳಿದರು? ಅದೇ ಊರವ್ರು ಹೇಳಿದ್ದಾರೆ, ನೋಡಿದವ್ರು ಹೇಳಿದ್ದಾರೆ, ದಿನ ಅಲ್ಲಿ ದರ್ಶನ ಮಾಡೋರು ಹೇಳಿದ್ದಾರೆ. ಸತ್ಯನ ಸತ್ಯರಿ ನಾನು ಹೇಳ್ತಾ ಇರೋದು. ನಾನು ಹೋಗಿಲ್ಲ, ಅವರು ಹೇಳಿದ್ದ ಸತ್ಯ ಅಂತ ಹೇಳಿ ಹೇಳ್ತಾ ಇದ್ದೆ. ಹಾಗೆ ನಾನು ಆಚಾರ್ಯ ಪ್ರಭುವಿನ ಮಾತ, ಸರ್ವಜ್ಞ ಪ್ರಭುವಿನ ಮಾತ ನನ್ನ ಸ್ವರೂಪಕ್ಕೆ ಸಂಬಂಧಿಸಿದ ಹಾಗೆ ಸತ್ಯ ಅಂತ ಹೇಳಿ ತಿಳಿದ್ರೂ ಕೂಡ ನಿಶ್ಚಯದಿಂದ ನಾನು ಹೀಗೆ ಇದ್ದೇನೆ ಅನ್ನುವುದ ನನಗೆ ಅರಿವಿಲ್ಲ. ಅಷ್ಟು ಹೋಗಬೇಕು. ಅಲ್ಲಿ ಹೋದ ನಂತರ ಆ ಮಂದಿರವನ್ನು ದೂರದಿಂದ ನೋಡಿ ಆಹ್ಲಾದ ಆಗಬೇಕು, ಆನಂದ ಆಗಬೇಕು. ಯಾಕೆ? 3 ಲೋಕದ ಅಧಿಪತಿ ಅಲ್ಲ ಅಲ್ಲಿದ್ದವ್ರು. ಯಾರು? ಸಾಮಾನ್ಯ ನಮ್ಮ ಸಂಬಂಧಿ ಅಲ್ಲ, 3 ಲೋಕದ ಅಧಿಪತಿ. 100 ಜನ ಒಂದು ಶತೇಂದ್ರ ವಂದಿತನು ತ್ರಿಜಗಹಿತನು ನಿರ್ಮಲ ಮಧುರ ವಾಣಿಯುತನು ಜಿತ ಭವನು ನಿಸ್ಸೀಮ ಗುಣಧರನು ಮಾದ ಜಿನವರೆಗೆ ನಮಿಸುವೆ. ಅಷ್ಟಾಹ್ಲಾದ ಪ್ರಮೋದ, ಎಂಥ ತಾನೇ ಸಾಕ್ಷಾತ್ ಸಿದ್ಧ ಆದಷ್ಟು ಆನಂದ.
ಆವಾಗ ಅವರು ಹೇಳಿದ ಮಂದಿರ ಇದೇ ಇದೆ ಇದೇ ಇದೆ. ಒಳಗೆ ಹೋಗಿ ಸಾಕ್ಷಾತ್ ದರ್ಶನ ಮಾಡಿದಂತಂದ್ರೆ ಆ ಮಂದಿರಕ್ಕೆ ಸಂಬಂಧಿಸಿದ ಹಾಗೆ ಸಂಶಯ ಯಾವಾಗ ಉಳಿಯೋದ್ರಿ? ಇಲ್ಲವೇ ಇಲ್ಲ. ಅದಕ್ಕೆ ಇಲ್ಲಿ ನಿಶ್ಚಯದಿಂದ ಹೀಗೇ ಇದ್ದೀನಿ. ಮೋಕ್ಷ ತನ್ನಷ್ಟಕ್ಕೆ ತಾನೇ ಸಿಗುವುದಿಲ್ಲ, ಭವ ತನ್ನಷ್ಟಕ್ಕೆ ತಾನೇ ಸಿಗ್ತಿದೆ, ದೇಹ ತನ್ನಷ್ಟಕ್ಕೆ ತಾನೇ ಸಿಗ್ತಿದೆ. ನಿರೋಗಿ ಅಥವಾ ರೋಗಿ, ದೇಹ ಅನುಕೂಲ ಅಥವಾ ಪ್ರತಿಕೂಲ, ಸಂಯೋಗ, ಕಾಲ, ಕ್ಷೇತ್ರ ತನ್ನಷ್ಟಕ್ಕೆ ತಾನೇ ಸಿಗ್ತ. ಮೋಕ್ಷ ತನ್ನಷ್ಟಕ್ಕೆ ತಾನೇ ಸಿಗುವುದಿಲ್ಲ, ಮೋಕ್ಷ ಮಾರ್ಗ ತನ್ನಷ್ಟಕ್ಕೆ ತಾನೇ ಸಿಗುವುದಿಲ್ಲ. ಅಂತರಾತ್ಮ ಅಂತಃ ತತ್ವ ತನ್ನಷ್ಟಕ್ಕೆ ತಾನೇ ಪ್ರಕಟ ಆಗುವುದಿಲ್ಲ. ಮಾಡಿಕೊಳ್ಬೇಕಾಗ್ತದೆ. ಅದರ ಸಲುವಾಗಿ ಏನು ಮಾಡಿದ್ದೀವ್ರಿ ನಾವು? ಏನು ಮಾಡಿದ್ದೀವಿ? ಏನು ಮಾಡಿದ್ದೇವೆ? ಒಳಗೆ ಕೇಳಿ ನೋಡು. ನಮ್ಮ ಈ ಶರೀರ ಅಂದ್ರೆ ನಾನು ಅಂಥೇಳಿ ನಂಬಿ ನಡೆಯುವ ಯಾವ ಜೀವನ ಇದೆಯಲ್ಲ, ಅದರೊಳಗೆ ಯಾವ ವ್ಯತ್ಯಯ ತಂದುಕೊಂಡಿದ್ದೇವೆ? ಶಿಖರ್ಜಿಗೆ ಹೋದ್ರೂ ಇರು ವ್ಯವಸ್ಥೆ ಬೇಕು, ಊಟದ ವ್ಯವಸ್ಥೆ ಬೇಕು. ಹಾಗಾದರೆ ಊಟ ಬಿದ್ದ ಬರ್ತದೆ ಅಲ್ಲ. ದೃಷ್ಟಿ ಯಾವುದರ ಮೇಲೆ? ಯಾವುದರ ವಿಸ್ಮರಣೆ ಮಾಡುವ ಸಲುವಾಗಿ ಅಲ್ಲಿ ಹೋಗುವುದಿದೆ, ಯಾವುದರದ ಸರ್ವಥಾ ಸರ್ವಥಾ ಅಭಾವ ಮಾಡುವ ಸಲುವಾಗಿ ಇದರ ಅವಲಂಬನೆ ಮಾಡೋದಿದೆ, ಅದರದ್ದು ಇಲ್ಲವೇ ಇಲ್ಲ ನಮ್ಮ ದೃಷ್ಟಿಯೊಳಗ. ಅದನ್ನು ಗಮನ ಮಾಡೋಕ್ಕೆ ನಾವು ತಯಾರನೇ ಇಲ್ಲ, ಅದನ್ನು ಅಲಕ್ಷ್ಯ ಮಾಡಲಿಕ್ಕೆ ತಯಾರನೇ ಇಲ್ಲ. ಅದು ಮುಖ್ಯ. ಬೆಟ್ಟ ಹತ್ತಿ ಬಂದ ನಂತರ ಏನೋ ಒಂದಿಷ್ಟು ನೀರು ಸಿಕ್ಕರೂ ಕೂಡ ಇವನಿಗೆ ಏನಾಗಬೇಕು? ತೃಪ್ತಿ. ಯಾಕೆಂದ್ರೆ ತೃಪ್ತಿ ಪೂರ ಅಲ್ಲೇ ಆದದ್ದು ಇದೆಯಲ್ಲ. ಅದಕ್ಕೆ ಧರ್ಮ ಬಹಳ ದೂರ ಇದೆ, ಬಹಳ ದೂರ. ನಾವೆಲ್ಲ ತಿಳಿದಿದ್ದೇವೆ, ನಾವು ಧರ್ಮಾತ್ಮರನ್ನ, ನಮ್ಮಲ್ಲೇ ಧರ್ಮ, ನಾವು ಧಾರ್ಮಿಕರು, ನಾವು ಜ್ಞಾನಿ, ನಾವು ಸದಾಚಾರಿ. ಯಾವುದು ಸದಾಚಾರ? ಯಾವುದು ಸದಾಚಾರ? ಯಾವುದು ಜ್ಞಾನ? ಯಾವುದು ಧರ್ಮ? ರಾತ್ರಿ ಭೋಜನ ತ್ಯಾಗ, ಕಣ್ಣು ಮೂಲದ ತ್ಯಾಗ, ಶೋಧಿಸದೇ ಇರುವಂಥ ಜಲದ ತ್ಯಾಗ, ನಿತ್ಯ ದೇವದರ್ಶನ, ನಿತ್ಯ ಸ್ವಾಧ್ಯಾಯ, ಇದನ್ನು ಸದಾಚಾರ ಅಂತಾರೆ. ಆದ್ರೆ ಆ ಸದಾಚಾರ ಸದಾ ನನ್ನ ಜ್ಞಾನದ ಆಚರಣೆ, ಶ್ರದ್ಧೆಯ ಆಚರಣೆ, ರಮಿಸುವ ಆಚರಣೆ ಸದಾ ಎಲ್ಲಿ ಏಕ ಪ್ರಕಾರದಿಂದ ನಡೀತಿದೆಯೋ ಆ ಧ್ಯೇಯವನ್ನಿಟ್ಟುಕೊಂಡು ಇವು ಇದ್ದು ಅಂತಂದರೆ ಇವಕ್ಕೆ ವ್ಯವಹಾರದಿಂದ ಸದಾಚಾರ. ಆ ಧ್ಯೇಯದ್ದಂತೂ ಪತ್ತೇನೇ ಇಲ್ಲ. ಪ್ರತಿಯೊಂದಕ್ಕೂ ಧರ್ಮ ಯಾವುದು? ವಸ್ತುವಿನ ಸ್ವಭಾವ. ದೇಹದ ಸ್ವಭಾವ ಹಾಗೆ ಇದೆ, ಕರ್ಮದ ಸ್ವಭಾವ ಹಾಗೆ ಇದೆ, ಪುತ್ರನ ಸ್ವಭಾವ ಹಾಗೆ ಇದೆ, ಧನದ ಸ್ವಭಾವ ಹೀಗೆ ಇದೆ, ಸಮಾಜದ ರೀತಿ ಹೀಗೆ ಇರೋದು. ಇದು ಸಹಜ ರೂಪದಿಂದ. ಇಷ್ಟು ಕೂಡ ವಿಕಲ್ಪ ಇರುವುದಿಲ್ಲ. ಅದು ಧರ್ಮ. ಜ್ಞಾನ ಯಾವುದು? ಆತ್ಮಜ್ಞಾನವೇ ಜ್ಞಾನವೇ ಶೇಷ ಸಭಿ ಅಜ್ಞಾನ. ಶೇಷ ಸಭಿ ಮತ್ತು ಆತ್ಮಜ್ಞಾನದ ಕಡೆಗೆ ನಮ್ಮದು ಪ್ರವೃತ್ತಿ ರುಚಿ ಎಷ್ಟಿದೆ? ಅದಕ್ಕೆ ನಾನು ಧರ್ಮಾತ್ಮ, ನಾನು ಜ್ಞಾನಿ, ನಾನು ಸದಾಚಾರಿ ಅಂಥೇಳಿ ಹೇಳ್ಕೊಳ್ಳುವೆಳೆದೊಳಗೆ ಒಳಗೆ ನಮಗೆ ಒಂದಿಷ್ಟು ಭಯ ಇರಬೇಕು. ಅನಂತ ಕೇವಲಿ ಪ್ರಭು ನೋಡ್ತಾ ಇದ್ದಾರಲ್ಲ, ಅಜ್ಞಾನಿಗಳ ಮುಂದೇನೋ ನಾವು ಹೆಮ್ಮೆ ಕೊಚ್ಕೊಳ್ಬೋದು. ಆದರೆ ಅನಂತ ಕೇವಲಿಗಳ ಅನಂತ ಶುದ್ಧರು ಎಂಥ ಭಂಡ ಇದೆಯಪ್ಪ, ಎಷ್ಟು ಅಸತ್ಯ ಮಾತಾಡ್ತಾ ಇದ್ದೀಯ ಅಂತಾರೆ. ಯಾರಿಗೆ ಶುದ್ಧ ಸ್ವರೂಪದ ಅನುಭವವಾಗುತ್ತದೆ ಆ ಜೀವನು ಇಂಥ ಪರಿಣಾಮ ಸಂಸ್ಕಾರವುಳ್ಳವನಿರುತ್ತಾನೆ. ಅಹಂ ಶುದ್ಧ ಚಿತ್ ಅಸ್ಮಿ. ಇದು ಆಚಾರ್ಯ ಪ್ರಭುವಿನ ಶಬ್ದ. ಒಂದು ದಿವಸ, 2 ದಿವಸ, 4 ದಿವಸರೇ ನಮ್ಮ ಬುದ್ಧಿಯೊಳಗೆ ತಾಜಾ ತಾಜಾ ಇದ್ದು ನಮ್ಮ ಆತ್ಮನ ಪ್ರದೇಶದೊಳಗೆ
ಆನಂದದ ಅಲೆಗಳನ್ನು ತರ್ತಾ ಇದ್ರು. ಏನ ಅಹಂ ಶುದ್ಧ ಚಿತ್ ಅಸ್ಮಿ ಏವ. ಅಹಂ ಶುದ್ಧ ಅಹಂ ಶುದ್ಧ ಅಹಂ ಶುದ್ಧ ಚಿತ್ ಅಸ್ಮಿ ಏವ. ಏವ ನಿಶ್ಚಯದಿಂದ ಒಂದು ಚೈತನ್ಯ ಶುದ್ಧ ಚೈತನ್ಯ ಸ್ವರೂಪನಂತೇನೆ. ನಾನು ನಿಶ್ಚಯದಿಂದ ಒಂದು ಶುದ್ಧ ಚೈತನ್ಯ ಮಾತ್ರ ವಸ್ತು. ಸರ್ವ ಪ್ರಕಾರದಿಂದ ಸರ್ವ ಪ್ರದೇಶದೊಳಗೆ ಸರ್ವ ಕಾಲದೊಳಗೆ ಕೊನೆಯ ಪದ ಕಂಡು ಬಂತಲ್ಲ ಹಿಂದಿನ ಕಲಶದೊಳಗೆ ಬಂತೇನೆ ನೋಡ್ರಿಲ್ಲ ಮೇಲೆ. ಸರ್ವ ಅಸಂಖ್ಯಾತ ಪ್ರದೇಶಗಳಲ್ಲಿ ಏಕ ಸ್ವರೂಪವು ಸರ್ವಕಾಲ ಶಾಶ್ವತವು ಸರ್ವಕಾಲ ಶುದ್ಧತ್ವ ರೂಪವು ಮತ್ತು ಸರ್ವಕಾಲ ಪ್ರತ್ಯಕ್ಷವೂ ಇರುವಂತಹ ಕೇವಲ ಜ್ಞಾನ ಮತ್ತು ಕೇವಲ ದರ್ಶನಗಳಿಂದ ಅದು ತೇಜಃಪುಂಜವಿರುತ್ತದೆ. ಯಾವುದ ಮೋಕ್ಷ ರೂಪದ ಪರ್ಯಾಯನ ಮೋಕ್ಷದ ಪರ್ಯಾಯ ಯಾವುದರ ಕಡೆ ನೋಡ್ತಾ ಇದೆ ಆದರೆ ಅಲ್ಲಿ 8 ಕರ್ಮಗಳಿಂದ ರಹಿತ ಅವಸ್ಥಾ ಇದೆ ಅಂತ ಈಗ ಅರ್ಥ ಇಲ್ಲ. ಕೇವಲ ಜ್ಞಾನ ಪ್ರಗತಿ ಇದೆ ಅನ್ನಲಿಲ್ಲ. ಏನು ಹೇಳಿದ್ರು? ಕೇವಲ ಜ್ಞಾನ ಕೇವಲ ದರ್ಶನಗಳಿಂದ ಅದು ತೇಜಃಪುಂಜವಿರುತ್ತದೆ. ಎಲ್ಲೇ? ಸರ್ವ ಪ್ರದೇಶದೊಳಗ, ಹೊರಗಲ್ಲ, ಲೋಕದ ಅಗ್ರಭಾಗದೊಳಗಲ್ಲ. ಅದು ಎಲ್ಲೇ? ತನ್ನ ಸರ್ವ ಪ್ರದೇಶ. ಎಲ್ಲಿದೆ ನನ್ನ ಆನಂದ, ನನ್ನ ದರ್ಶನ, ನನ್ನ ಜ್ಞಾನ, ನನ್ನ ವೈಭವ, ನನ್ನ ಸುಖ ಎಲ್ಲಿದೆ? ನನ್ನ ಸರ್ವ ಪ್ರದೇಶ ಶಾಶ್ವತ, ಯಾವಾಗೂ ಬಿಟ್ಟು ಹೋಗೋದಿಲ್ಲ. ಅದು ನನ್ನನ್ನು, ನನ್ನ ಸ್ವಭಾವ ಇದೆಯಲ್ಲ, ಹೇಳಿರ್ತಲ್ಲ, ಸಕ್ಕರೆ ಇದೆ ಸಿಹಿ ಇಲ್ಲ, ಹೀಗೆಂದು ಆಗುವುದು. ಹಾಗೆ ಜೀವಿದ್ದಾನೆ, ಅವನ ಸರ್ವ ಪ್ರದೇಶದೊಳಗೆ ಕೇವಲ ಜ್ಞಾನ ಕೇವಲ ದರ್ಶನದ ಕಾಂತಿ ಇಲ್ಲ. ಇದು ಮಾತೇ ಈಗ ಇದೆ, ಮರಣದ ಸಮಯದೊಳಗೆ ಇರುವುದಿಲ್ಲ, ರೋಗ ಬಂದ ಮೇಲೆ ಇರುವುದಿಲ್ಲ, ನಿರ್ಧನಿಕತೆಯೊಳಗೆ ಇರುವುದಿಲ್ಲ, ಪುತ್ರನ ವಿಯೋಗದೊಳಗೆ ಇರುವುದಿಲ್ಲ. ಹೀಗಿದೆ ಅಂತ ಎಂಥ ವಿಷಯ ಇದೆ. ಆ ವಿಷಯದ ಜೊತೆಗೆ ಒಂದಾಗಿ ಹೋಗಬೇಕು. ಇದು ಯಾವುದು ಇದೆಯಲ್ಲ, ಈಗೇನು ನಡೆದಿದೆಯಲ್ಲ, ಯಾವುದು ಇಲ್ಲ ಅಂದರೆ ನಿಜವಾಗಿ ಅಭೂತತ್ವ ಅಂತ ಹೇಳಿದಾರಲ್ಲ, ಅಭೂತಾರ್ಥ ಇದೆ, ಅದು ಅವಿದ್ಯಮಾನ ಇದೆ. ಏನ? ನಾನು ದೇಹ ರೂಪ, ನಾನು ಮನುಷ್ಯ ರೂಪ, ನಾನು ಪಂಚಮ ಕಾಲದಲ್ಲಿ ವರ್ತಿಸುವಂಥ ಈ ಪ್ರಕಾರದ್ದೇನು ಭಾವ ತರಂಗಗಳದವಳ ಅವು ಅಭೂತಾರ್ಥ, ಅಭೂತಾರ್ಥ, ಅವಿದ್ಯಮಾನ. ಪೂರ್ತಿ ತಿಳ್ಕಾಡುವಂಥ ಭಾಷೆ ಎಂಥವಿದವರಿಗೆ ಮಾತ್ರ. ಅದಕ್ಕೆ ನೋಡ್ರಿ, ಒಂದು ಎಳೆಯನ್ನು ಹಿಡ್ಕೊಂಡ ಆ ಸಂಪೂರ್ಣ ನಿಧಿಯವರೆಗೆ ತಲುಪೋದಿದೆ. ಒಂದು ಸೂಕ್ಷ್ಮ ಎಳೆ ಅಂಥೇಳಿ ಹೇಳಿದ್ರಲ್ಲ, ಹಸ್ತಾವಲಂಬನ. ಏನಿದೆ ಜಿನವಾಣಿ? ಹಸ್ತಾವಲಂಬನ. ಪದ್ಮನಂದಿ ಪಂಚವಿಂಶತಿಯೊಳಗೆ ಆಚಾರ್ಯ ದೇವರು ಹೇಳ್ತಾರೆ, ಜಿನವಾಣಿ ರೂಪದ ದಾರವನ್ನು ಕಡು ದೃಢವಾಗಿ ಹಿಡಿದುಕೊಂಡ ನಾನು ಅಪಾರವಾದಂಥ ಭವಸಾಗರವನ್ನು ದಾಟ ದೃಢವಾಗಿ ಬಿಡೋದಿಲ್ಲ. ಏನು ಮಾಡಿದ ಕೈ ಕತ್ತರಿಸ್ತೇನಂದ್ರೂ ಬಿಡೋದಿಲ್ಲ. ಬುದ್ಧಿಯೊಳಗಡೆ ಅದು ದೃಷ್ಟಾಂತ. ಬುದ್ಧಿಯೊಳಗೆ ಏನ? ಜಿನವಾಣಿ ಎನ್ನುವಂಥ ಅರ್ಥಾತ್ ನಾನು ಚೈತನ್ಯ ಸ್ವರೂಪನಿದ್ದೇನೆ. ನನ್ನ ಸಮಸ್ತ ಪ್ರದೇಶದೊಳಗ ಒಂದು ಕೇವಲ ಜ್ಞಾನ ಕೇವಲ ದರ್ಶನದ ಕಾಂತಿ ಇದೆಯಾ? ನಾನು ಆ ಕೇವಲ ಜ್ಞಾನ ಕೇವಲ ದರ್ಶನದ ಕಾಂತಿಯ ಪುಂಜಿ ಇದ್ದೇನೆ. ಚೈತನ್ಯದ ಕಾಂತಿಯ ಪುಂಜಿ ಇದ್ದೇನೆ. ನನ್ನಲ್ಲಿ ಇನ್ನೊಂದು ಅಚೇತನದ ಅಂಶ ಮಾತ್ರ ಕೂಡ ಸ್ಪರ್ಶ ಇಲ್ಲ, ಪ್ರವೇಶ. ನಾನು ಶಾಶ್ವತವಾಗಿ ಹೀಗೆ ಇದ್ದೇನೆ.
ದೇಹ ಕರ್ಮ ಸಂಯೋಗ ಅವುಗಳಿಂದ ನನಗೆ ಇದುವರೆಗೆ ಯಾವ ಪ್ರಕಾರದ ಸುಖ ಶಾಂತಿ ಲಭಿಸಿಲ್ಲ. ಅದೇ ಪ್ರಕಾರ ನನ್ನ ಸುಖ ಶಾಂತಿಯೊಳಗೆ ಅವು ಯಾವುವು ಬಾಧಕನೂ ಇಲ್ಲ. ನಿರ್ಣಯ ಮಾಡಬೇಕು. ಅದನ್ನೇ ಇಲ್ಲಿ ಹೇಳಿದರು. ಯಾರಿಗೆ ಶುದ್ಧ ಸ್ವರೂಪದ ಅನುಭವವಾಗುತ್ತದೆ ಆ ಜೀವನ, ಆ ಮನುಷ್ಯ ಅಲ್ಲ. ಎಲ್ಲೆಲ್ಲಿ ಉಳಿತಿದೆ ಜ್ಞಾನ, ಪ್ರತಿಯೊಂದು ಶಬ್ದ ಹಿಡಿತವೆ. ಜ್ಞಾನಿಯ ಶಬ್ದಗಳ ನಮ್ಮನ್ನು ಹಿಡಿತವೆ. ಜೀವನ, ನಾನು ಜೀವನ್ನೋದ ನಮಗೆ ಎಷ್ಟು ಸ್ವೀಕಾರ ಇದೆ ರೀ? ಎಷ್ಟು ಅಂಶದಿಂದ ಇದೆ? ಇಲ್ಲಿ ಜೀವದ ಮಾತು ಹೇಳ್ತಾ ಇದ್ದಾರೆ. ನಾನು ಮನುಷ್ಯ ಅನ್ನೋದಕ್ಕಿಂತಲೂ ನನಗೆ ಯಾವುದೋ ಒಂದು ಹೆಸರು ಇದೆಯಲ್ಲ, ಆ ಹೆಸರಿನೊಳಗೆ ನಾನು ಸಂಪೂರ್ಣ ರೂಪದಿಂದ ಮೂರ್ಛಿತ ಇದ್ದೇನೆ. ನಾನು ಜೀವಿದ್ದೇನೆ ಅನ್ನೋದ ಎಲ್ಲಿಂದ ಪ್ರಾರಂಭ ಮಾಡಿ ಪ್ರತಿಯೊಂದು ಗ್ರಂಥದೊಳಗೆ ತಿಳಿಸಿಕೊಟ್ರೂ ನಮಗಿನ್ನವರೆಗೆ ನಾನು ಜೀವ ಅನ್ನೋದ ನನ್ನ ಜ್ಞಾನದೊಳಗೆ, ಶ್ರದ್ಧೆಯೊಳಗೆ, ನನ್ನ ಆತ್ಮ ಪ್ರದೇಶದೊಳಗೆ ಸ್ವೀಕಾರ ಆಗಿದೆ. ಆ ಜೀವನು ಇಂಥ ಪರಿಣಾಮ ಸಂಸ್ಕಾರ ಉಳ್ಳವನಿರುತ್ತಾನೆ. ಎಂಥದ್ದ? ಅಹಂ ಶುದ್ಧ ಚಿತ್ ಅಸ್ಮಿ ಏವ. ಅಹಂ ಶುದ್ಧ ಚಿತ್ ಅಸ್ಮಿ.